ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯೇ ಸುರಿ ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಡಿವಿಜಿ ಅವರ ಆಶಯದಂತೆ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ದೇಹವನ್ನು ದಂಡಿಸಬೇಕು. ದಂಡಿಸುವಾಗ ತಾಳ್ಮೆ, ಸಂಯಮ ಇರಬೇಕು. ಇದು ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಏಕೆಂದರೆ ಸೋಲು ಗೆಲುವಿನ ಮಧ್ಯೆ ನಡೆದಿದೆ ಜೀವನ. ಸೋಲನ್ನು ಸವಾಲಾಗಿ ಸ್ವೀಕರಿಸಿದಾಗ ದೊರೆಯುವುದು ಗೆಲುವು, ಗೆದ್ದಾಗ ಸಿಗುವುದು ಬಹುಮಾನ, ಸನ್ಮಾನ, ಸತ್ಕಾರ ಎಂಬಂತೆ ಈ ನಮ್ಮ ಹೆಮ್ಮೆಯ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಅಗ್ನಿವೀರ ಆರ್ಮಿಗೆ ಆಯ್ಕೆಯಾದ ಭಾರತಾಂಬೆಯ ಹೆಮ್ಮೆಯ ಸುಪುತ್ರರಿಗೆ ಈಗ ಸತ್ಕಾರ ಸಮಾರಂಭ. ಶ್ರೀ ಮಲ್ಲು ಚೌಗಲಿ ಇವರು ಕೂಡ ನಮ್ಮ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಪ್ರಸ್ತುತ ಅಗ್ನಿವೀರ ಆರ್ಮಿಗೆ ಆಯ್ಕೆಯಾಗಿರ್ತಕ್ಕಂತಹ ಶಿಬಿರಾರ್ಥಿ. ಅತನಿ ಊರಿನ ಮಲ್ಲು ಚೌಗಲಿ, ತಂದೆ ಸಿದ್ದಪ್ಪ ಚೌಗಲಿ, ತಾಯಿ ಗೌರವ ಚೌಗಲಿ ಅವರು ಬಾಲ್ಯದಿಂದಲೂ ಸೈನಿಕನಾಗಬೇಕು ಎಂಬ ಕನಸನ್ನು ಹೊತ್ತು ನಮ್ಮ ತರಬೇತಿ ಕೇಂದ್ರಕ್ಕೆ ಆಗಮಿಸಿರ್ತಕ್ಕಂತಹ ಕುಮಾರ್ ಮಲ್ಲು ಚೌಗಲಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಗಳಗಾಂವದಲ್ಲಿ ಮುಗಿಸಿದರು. ಅದೇ ರೀತಿಯಾಗಿ ಶಿಬಿರಾರ್ಥಿಯ ಪರವಾಗಿ ಯಾರಾದರೂ ಪಾಲಕರು ಬಂದಿದ್ದರೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ನಮ್ಮ ಸಂಸ್ಥೆಯ ಇನ್ನೊಂದು ಹೆಮ್ಮೆಯ ವಿಷಯವೆಂದರೆ ಕೇವಲ ಶಿಬಿರಾರ್ಥಿಗಳಿಗೆ ಮಾತ್ರವಲ್ಲ, ಅವರ ಪಾಲಕರಿಗೂ ಕೂಡ ಸನ್ಮಾನ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸೋಣ. ಬಾಲ್ಯದಿಂದಲೂ ಸೈನಿಕನಾಗಬೇಕೆಂಬ ಕನಸನ್ನು ಹೊತ್ತಿರತಕ್ಕಂತಹ ಕುಮಾರ್ ಮಲ್ಲು ಚೌಗಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಗಳಗಾಂವದಲ್ಲಿ ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನ SSB ಹೈಸ್ಕೂಲ್ ನಂದೇಶ್ವರ, ನಂತರ ಪದವಿ ಪೂರ್ವ ಶಿಕ್ಷಣವನ್ನ BLD ಕಾಲೇಜ್ ಜಮಖಂಡಿಯಲ್ಲಿ ಮುಗಿಸಿ ನಂತರ ಸೈನಿಕನಾಗಬೇಕೆಂಬ ಹೆಬ್ಬಯಕೆಯನ್ನು ಹೊತ್ತುಕೊಂಡು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ಆಗಮಿಸಿ ನಮ್ಮ ಸಂಸ್ಥೆಯಲ್ಲಿ 2024 ಆಗಸ್ಟ್ನಿಂದ ನವೆಂಬರ್ ವರೆಗೆ ಅಂದರೆ 4 ತಿಂಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ಅಗ್ನಿವೀರ ಆರ್ಮಿಗೆ ಆಯ್ಕೆಯಾಗಿರ್ತಕ್ಕಂತಹ ಹೆಮ್ಮೆಯ ಸುಪುತ್ರ ಶ್ರೀ ಮಲ್ಲು ಚೌಗಲಿ ಅವರ ಅಣ್ಣನಾಗಿರ್ತಕ್ಕಂತಹ ಪ್ರಶಾಂತ್ ಚೌಗಲಿ ಅವರ ಒಂದು ಸಪೋರ್ಟ್ ನಿಂದ ಈ ಅಗ್ನಿವೀರಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ಕುಮಾರ್ ಮಲ್ಲು ಚೌಗಲಿ ಅವರು ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ಶಿಬಿರಾರ್ಥಿಗಳಿದ್ದಾರೆ. ಇದು ನಮ್ಮ ಸಂಸ್ಥೆಯ ಅತಿ ದೊಡ್ಡ ಹೆಮ್ಮೆ ಎಂದು ಹೇಳುತ್ತೇವೆ ನಾವು. ಮತ್ತೊಮ್ಮೆ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಈ ಭಾರತಾಂಬೆಯ ಸೇವೆಗೆ ಹೊರಡಲಿರುವ ಮಲ್ಲು ಚೌಗಲಿ ಅವರನ್ನ ಅಭಿನಂದಿಸೋಣ. ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ಚೌಗಲಿ ಕುಟುಂಬಕ್ಕೆ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಈಗ ಮಲ್ಲು ಚೌಗಲಿ ಅವರು. ಮಲ್ಲು ಚೌಗಲಿ ಎಲ್ಲರಿಗೂ ನಮಸ್ಕರಿಸುತ್ತಾ ಮೊದಲಿಗೆ ಅಡ್ವೈಟ್ ಸರ್ಗೆ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ನಾನು ಹೇಳ್ಬೇಕಂದ್ರೆ ಎಕ್ಸಾಮ್ ಕ್ಲಿಯರ್ ಆಯಿತು, ಹಂಗೆ ಮನ್ಯಾಗ ಓದಿ ಇನ್ನು ಫಿಸಿಕಲ್ಗೆ ಹೋದ ವರ್ಷ ಹಿಡ್ದ ಟ್ರೈ ಮಾಡ್ತಿದ್ವು. ಹಂಗೆ ಅಲ್ಲೇ ಊರಾಗ ಓಡಿರಾತು ಮಾಡಿರಾತು ಇತ್ತೆ ಬಿಟ್ಟು ಅಲ್ಲೇ ಐತೆ ರ್ಯಾಲಿ ಫೇಲ್ ಆಗೋಣ ಐತೆ ಇದನ್ನೈತೆ ರೀ. ಐತೆ ನಮ್ಮ ಅಣ್ಣ ಏನು ಹೇಳ್ದ, ಇನ್ನು ಇಲ್ಲೇ ಅದ್ರ ಕೆಲಸ ಹೋಗಿಲ್ಲ, ಏನ್ರಿ ಕೋಚಿಂಗ್ ಹೋಗು ಅಂದ. ಅಣ್ಣ ಇಲ್ಲಿಗೆ ಹೊರ್ತಾತು ಅಣ್ಣ ಬಾ ಇಲ್ಲಿ ತಕ ಬರೋ ಮಟ್ಟ 3 ಮಂದಿ ಬಂದಿದ್ವಿ ನಾವು. ನಮ್ಮ ದೋಸ್ತರ 3 ಮಂದಿ ಬಂದಿದ್ವು. 3 ಮಂದಿ ಇಲ್ಲಿ ಬಾಗಲ ಬರ ನಮ್ಮ 3 ಮಂದಿ ಕಾಲ ತನಗದ್ರು. ಒಟ್ಟ ಇಲ್ಲಿ ಕ್ಲಬ್ಸ್ ತೆಗಿಯೋ ನೋಡೋದು ಜಿಗ್ಜಾಗದು ನೋಡಿ ನಾ ಒಟ್ಟ ಎಲ್ಲ ಫುಲ್ ಹಂಚಿಬಿಟ್ಟು ರೀ. ಬಂದೆಲ್ಲ ಅಡ್ಮಿಷನ್ ಮಾಡ್ಕೊಂಡು ಆಯಿತು. ಶನಿವಾರ ಟೈಮ್ ಬಂದಿದ್ರು ನಾವು ಫುಲ್ ಫಿಸಿಕಲ್ ಅಂತೂ ಗೊತ್ತೈತೆ ನಿಮ್ಗೆ ಎಷ್ಟು ಹಾಡಿತ್ತು ಸರ್ದ. ಹೋದ್ರಿ ರೀ ಶನಿವಾರ ಹಾಕಿ ಫುಲ್ ರೌಂಡ್ ಓಡಿಸಿ ಫುಲ್ ಡೆಪ್ಸ್ ತೆಗಿಸ್ರ ಮರುದಿನ ನಮ್ಗೆ ಹೇಳಕ್ಕೆ ಬಂದಿಲ್ಲ ಐತಿ. ಒಟ್ಟು ಅಷ್ಟು ಕೆಟ್ಟ ಫಿಸಿಕಲ್ ತಪ್ಪಿದ್ರಿ. ಮತ್ತು ನಂದು ಹೇಳ್ಬೇಕಂದ್ರೆ ನಾ ಇಲ್ಲಿ ಬಂದಾಗಿದ್ದಾಗ 80 kg ರೀ. ಇಲ್ಲಿ 80 kg ಇಂದ ನಾ ಲಾಸ್ಟ್ ಕಾರ್ಮಿ ರ್ಯಾಲಿ ಓಡಿ ಅಲ್ಲಿ ಫಿಸಿಕಲ್ದಾಗ 59 kg ಆಗಿದ್ದೀನಿ ರೀ. ಅಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ವಿ. ಮೊದಲಾಗಿ ಹೇಳ್ಬೇಕಂದ್ರೆ ಫಸ್ಟ್ 2 ಹೊತ್ತು ರನ್ನಿಂಗ್ ಓಡೋದು ಸುಮ್ಮ ಅನ್ಕೊಳ್ಳೋದು ಅದನ್ನೊಂದ ಮಾಡ್ತಿದ್ವಿ ರೀ.
ನೆಕ್ಸ್ಟ್ ನಮ್ಮ ಬ್ರದರ್ಸ್ ಎಲ್ಲ ಭೇಟಿ ಆಗೋಣ ಇಂಥ 3 ಹೊತ್ತ 4 ಹೊತ್ತ ಟೈಮಿಂಗ್ ರಾತ್ರಿ ಎಲ್ಲ ಓಡಿ ನಮ್ಮ ವೇಟ್ ಲಾಸ್ ಮಾಡ್ಕೊಂಡು ಎಲ್ಲ ಭಾಳ ಇದು ಮಾಡಿದ್ರಿ. ಆಗ ನಮ್ಮ ಸರ್ಗಳಾದ ಮಧು ಸರ, ಇಸ್ಮಾಯಿಲ್ ಸರ, ರವಿ ಸರ ಭಾಳ ಸಪೋರ್ಟ್ ಮಾಡಿದ್ರಿ. ಮತ್ತು ಹೀಗಾಗಿ ಈಗ ಅವರಿಂದಾಗಿ ನಾ ಈಗ ನಿಮ್ಮ ಮುಂದೆ ಬಂದಿರ್ತೀನಿ. ಮತ್ತು ಹೀಗಾಗಿ ಬೆಂಗಳೂರು ಯಾರೋ ಮತ್ತು ಮಂಗಳೂರು ಯಾರ್ದವ್ರದ್ದು ಇಲ್ಲೇ ಫಂಕ್ಷನ್ ಆಗ್ತಿತ್ತು, ನಾವು ಇಲ್ಲೇ ಕೂತು ನೋಡ್ತಿದ್ವು. ನಾವು ಹಿಂಗೆ ಯಾವಾಗ ಬಂದು ಕೂಡ್ತು ಅನ್ನೋದು ಒಟ್ಟು ಒಂದು ಇದನ್ನ ಹಾಕಿತ್ತು. ಮತ್ತು ನನ್ನ ಮೇನ್ ಉದ್ದೇಶ ಏನಂದ್ರೆ ಯಾರ್ದರೆ ಗಾಡಿ ಮೇಲೆ ಆರ್ಮಿ ಐತೆ ಬರ್ಸಿದ್ರಂದ್ರೆ ಅದು ನೋಡ್ರೆ ಒಟ್ಟು ನಮ್ಮ ಮೈ ಜುಮ್ ಬರೋದು. ಬಟ್ ನಾವು ನಮ್ಮ ಗಾಡಿ ಮೇಲೆ ಒಟ್ಟು ಏನಾರಿ ಬರ್ಸ್ಬೇಕಲ್ಲ. ಹೀಗಾಗಿ ನಮ್ಮ ಮನೆಗೆ ಹೇಳಿ ಐತೆ, ನಮ್ಮ ಮನ ಒಂದು ಪಾಸ್ ಆಗಂತೇಳಿ ಭಾಳ ಖುಷಿ ಪಟ್ಟರು. ಈಗ ನಮ್ಮ ಅಣ್ಣ ನನ್ನ ಫೈನಲ್ ಮೇಟ್ ಸಂಬಂಧ ಶ್ರೀಶೈಲ ಪಾದಯಾತ್ರೆ ಹೋಗಿದ್ರು. ಇಲ್ಲೇ ನಡು ಹಾದಿಯಾಗ ಕರ್ನೂಲ್ದಾಗ ನನ್ನ ರಿಸಲ್ಟ್ ಬಂತು, ಅಲ್ಲಿ ಭಾಳ ಖುಷಿ ಪಟ್ಟರು. ಒಟ್ಟು ಇಟ್ಟೆಲ್ಲ ಆದ ಕಾರಣದಿಂದ ನಮ್ಮ ಅಣ್ಣನಿಂದ ಹೇಳ್ತಾ ನಮ್ಮ ಅಣ್ಣನ ಕನಸಿನ ಈಗ ನನಸು ಮೈನತಿ ನಾನು ಒಂದು 2 ಮಾತು ಮುಗಿಸ್ತೀನಿ. ನಮ್ಮ ಸಂಸ್ಥೆಯೊಂದಿಗಿನ ಬಾಂಧವ್ಯ ಹಾಗೂ ಕುಟುಂಬಸ್ಥರ ಸಂತಸವನ್ನು ಹಂಚಿಕೊಂಡಿರ್ತಕ್ಕಂತಹ ಮನು ಚೌಗಲೆ ಅವರಿಗೆ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.